Welcome to my YouTube channel. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಮ್ಮೂರಾಗ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೊಂಟೀವಿ. ಅಮಾವಾಸ್ಯೆ ಸ್ಪೆಷಲ್ ಇದು. ನಾನು ಮತ್ತು ಕೃಷ್ಣ ಅವರ ದೊಡ್ಡತ್ತೆ ಹಂಗೆ ಅವರ ಮಗ ಪ್ರಜ್ವಲ್ ಹೊಂಟಿದ್ದೀವಿ. ಇದ ನೋಡ್ರಿ ನಮ್ಮ ಕರಿಯಮ್ಮ ದೇವಿ ದೇವಸ್ಥಾನ. ನಾನು ನಿಮಗೆ ತೋರಿಸೋದು ದೇವಸ್ಥಾನದ ಹಿಂದುಗಡೆಯಿಂದ ತೋರ್ಸಾತೀನಿ. ಬರ್ರಿ, ಕೃಷ್ಣ ಮತ್ತು ಪ್ರಜ್ವಲ್ ಮುಂದೆ ಹೊಂಟಿದಾರು. ಕೃಷ್ಣ ಅಂತೂ ಒಂಚೂರು ನಿಲ್ವಲ್ಲ, ಓಡ್ಕೊತ ಬರಾಕತ್ತಾನು. ಹಾಂ, ಇಲ್ಲಿ ನೋಡ್ರಿ, ನಾವು ದೇವಸ್ಥಾನದ ಎಡಭಾಗದಿಂದ ದೇವರಿಗೆ ಹೋಗ್ತಾ ಇದ್ದೀವಿ. ಅದು ಈ ಊರಿನ ದೇವಸ್ಥಾನಕ್ಕೆ ಹೋಗುವಂಥ ನಮ್ಮದು ಪದ್ಧತಿ ಐತಿ. ಇಲ್ಲಿ ನೋಡ್ರಿ ಜನ ಎಷ್ಟದಾರಂತ. ನಾವು ಬಂದಿದ್ದು ಸಂಜೆ ಟೈಮಿನಲ್ಲಿ. ಬೆಳಿಗ್ಗೆ ಬರೋರು ಬೆಳಿಗ್ಗೆ ಬಂದರು, ನಾವು ಸಂಜೆ ಅಮಾವಾಸ್ಯೆ ಮಾಡೀವಿ, ಹೀಗಾಗಿ ಸಂಜೆ ಬಂದ್ವಿ ದೇವರಿಗೆ. ಕೃಷ್ಣ ಕೂಡ ನಮಸ್ಕಾರ ಮಾಡಾಕತ್ತಾನು. ಕೃಷ್ಣ ನಮಸ್ಕಾರ ಮಾಡುವಂಥ ಈ ದೇವರು ಮುಂಚೆ ಹೊರಗಡೆನೇ ಇತ್ತು. ಇವಾಗ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿ ಇಲ್ಲಿ ದೇವರ ಮುಂದುಗಡೆ ಇಟ್ಟಿದ್ದಾರು. ಇಲ್ಲಿ ಅಮ್ಮನವರ ಪಾದಗಳನ್ನು ಕಲ್ಲಿನಲ್ಲಿ ಸೃಷ್ಟಿಸಿ ನಮಗೆ ಆಶೀರ್ವಾದದೊಂದಿಗೆ ಒಳಗಡೆ ಬರೋದನ್ನು ಇಟ್ಟಿದ್ದಾರೆ. ಇಲ್ಲಿ ನಮ್ಮೂರಿನ ಹೆಣ್ಣು ಮಕ್ಕಳು ರಂಗೋಲೆಯನ್ನು ಹಾಕುತ್ತಿದ್ದಾರೆ. ಹಂಗೆ ಒಳಗಡೆ ಬಂದು ಎಲ್ಲರೂ ಸೇರಿ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಬರ್ರಿ. ಅಮ್ಮನ ಆಶೀರ್ವಾದ ನಿಮ್ಮ ಮೇಲಿರಲಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಇಲ್ಲಿ ಅಮ್ಮನವರ ಬೆಳ್ಳಿ ಪಾದಗಳನ್ನು ಮಾಡಿಸಿ ಇಟ್ಟಿದ್ದಾರೆ ನೋಡ್ರಿ. ಈ ಅಮ್ಮನವರ ಹತ್ತಿರ ನೀವು ಏನಾದರೂ ಹರಕೆ ಕಟ್ಕೊಂಡು ಹೋದರೆ ಅದು ಖಂಡಿತವಾಗಿ ನೆರವೇರುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನಾನು ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆ ಅಮ್ಮನವರ ಹತ್ತಿರ ಬೆಳ್ಳಿ ತೊಟ್ಟಲವನ್ನು ಕೊಡುತ್ತೀನಿ ಎಂದು ಅಮ್ಮನವರ ಹತ್ತಿರ ಹರಕೆ ಕಟ್ಟಿಕೊಂಡು ಹೋಗಿದ್ದೆ. ಅದರಂತೆಯೇ ಕೃಷ್ಣ ಹುಟ್ಟಿದ ಮೇಲೆ ಅಮ್ಮನವರಿಗೆ ನಾನು ಬೆಳ್ಳಿ ತೊಟ್ಟಿಲವನ್ನು ತಂದು ಅರ್ಪಿಸಿದೆನು. ಇಲ್ಲಿ ಅಮ್ಮನವರಿಗೆಂದು ನೈವೇದ್ಯ ತಂದಿದ್ವಿ. ಅಮ್ಮನವರಿಗೆ ಇವಾಗ ನೈವೇದ್ಯ ಕೂಡ ಕೊಟ್ವಿ. ಹಾಗೆಯೇ ಆರತಿಯನ್ನು ಮಾಡಿ ಅರಿಶಿಣ ಕುಂಕುಮವನ್ನು ನಾವು ತಗೊಂಡ್ವಿ. ಇಷ್ಟೆಲ್ಲ ಆದಮೇಲೆ ಪ್ರತಿ ಅಮಾವಾಸ್ಯೆ ದಿನ ಅಮ್ಮನವರ ದೇವಸ್ಥಾನದಲ್ಲಿ ಅನ್ನಪ್ರಸಾದವನ್ನು ಇಟ್ಟಿರುತ್ತಾರೆ. ಇದನ್ನು ಭಕ್ತಾದಿಗಳು ಕೂಡ ಮಾಡ್ತಾರೆ ಅವರ ಹರಕೆಯ ಅನುಸಾರವಾಗಿ. ನೀವು ಕೂಡ ಒಂದ್ಸಲನಾದರೂ ನಮ್ಮ ಊರಿಗೆ ಬರ್ರಿ, ನಮ್ಮ ಅಮ್ಮನವರ ಆಶೀರ್ವಾದವನ್ನು ತಗೋರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬರೋವಾಗ ಎಡಭಾಗದಿಂದ ಬಂದ್ವಿ, ಇವಾಗ ದೇವಸ್ಥಾನದಿಂದ ಹೊರಡುವಾಗ ಬಲಭಾಗದಿಂದ ಹೋಗ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತ್ರಿ. ಅಲ್ಲಿವರೆಗೂ ಬಾಯ್.